ರಾಷ್ಟ್ರದ ಅಖಂಡತೆಗಾಗಿ ಶ್ರಮಿಸುವ ಚಿಂತನೆ ಮತ್ತು ವಿಭಜನೆಯ ಮನಸ್ಥಿತಿಗಳ ನಡುವೆ ಮುಂಬರುವ ಲೋಕಸಭಾ ಚುನಾವಣೆ ನಡೆಯಲಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ತಿಳಿಸಿದ್ದಾರೆ. ನಗರದ ಕಾವೇರಿ ಹಾಲ್ನಲ್ಲಿ ನಡೆದ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆ ಮತ್ತು ನೂತನ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅವರ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಜನರನ್ನ ತಪ್ಪು ದಾರಿಗೆಳೆಯುವ ಪ್ರಯತ್ನವಾಗಿ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ದೇಶ ವಿಭಜನೆಯ ಕುರಿತಾಗಿ ಮಾತನಾಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿದ್ದ 370ನೇ ವಿಧಿಯನ್ನ ರದ್ದುಗೊಳಿಸಬೇಕೆನ್ನುವ ಬೇಡಿಕೆ ಅಂದಿನ ಜನಸಂಘದ ನಾಯಕರದ್ದಾಗಿತ್ತಾದರೂ ಅದು ಈಡೇರಬಹುದೆನ್ನುವ ಭಾವನೆಗಳಿರಲಿಲ್ಲ. ಅದೇ ರೀತಿ 90ರ ದಶಕದಲ್ಲಿ ಲಾಲ್ ಕೃಷ್ಣ ಅಡ್ವಾಣಿಯವರು ರಾಮನ ರಥಯಾತ್ರೆಯನ್ನ ಮಾಡುವ ಹಂತದಲ್ಲಿ ಮುಂದೊಮ್ಮೆ ಅಯೋಧ್ಯೆಯಲ್ಲಿ ಶ್ರೀರಾಮನ ದೇಗುಲ ತಲೆ ಎತ್ತಬಹುದೆಂದು ಊಹಿಸಿರಲಿಲ್ಲ. ಅಂತಹ ಪರಿಸ್ಥಿತಿಗಳಿಂದ ಹೊರಬಂದು ಭಾರತೀಯ ಜನತಾ ಪಾರ್ಟಿ ಅಗಾಧವಾಗಿ ಬೆಳೆದು ನಿಂತಿದ್ದು ಶ್ರೀಸಾಮಾನ್ಯರನ್ನ ತಲುಪಿದ ಪಕ್ಷವಾಗಿದೆ ಎಂದರು. ರಾಜ್ಯ ಬರದ ಸಂಕಷ್ಟದಲ್ಲಿ ಸಿಲುಕಿರುವ ಹಂತದಲ್ಲಿ ಕೇಂದ್ರದತ್ತ ಬೊಟ್ಟು ಮಾಡಿ ಪರಿಹಾರ ನೀಡಿಲ್ಲವೆಂದು ಆರೋಪಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟು ಪರಿಹಾರ ಒದಗಿಸಿದ್ದಾರೆಂದು ಪ್ರಶ್ನೆ ಮಾಡಿದರು. ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರಿಗೆ ಖುಷಿ ಏನಂದ್ರೆ ಜಗತ್ತು ಮೆಚ್ಚುವಂತ ಒಬ್ಬ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಮೂಲಕ ಭಾರತದಲ್ಲಿ ಆಗಿರುವಂತಹ ಮಹತ್ತರವಾದಂತಹ ಬದಲಾವಣೆಗಳನ್ನ ಊಹಿಸಲಾಗದಷ್ಟರ ಮಟ್ಟಿಗೆ ನಾವು 10 ಹೆಜ್ಜೆಗಳನ್ನ 100 ಹೆಜ್ಜೆಗಳನ್ನ 1000 ಹೆಜ್ಜೆಗಳನ್ನ ಮುಂದಕ್ಕೆ ಬಂದಿದ್ದೇವೆ. ಜನಸಂಘದ ಕಾಲದಲ್ಲಿ ಅಲ್ಲಿಂದ ಭಾರತೀಯ ಜನತಾ ಪಕ್ಷ ಪರಿವರ್ತನೆ ಆದ ನಂತರ ನಮ್ಮ ಹಿರಿಯರೆಲ್ಲರ ಕನಸು ಏನಾಗಿತ್ತು ಅಂದ್ರೆ ನಮ್ಮ ಕಾಲದಲ್ಲೇ 370 ರದ್ದಾಗಬೇಕು ಅಂತ ಅವತ್ತು ಭಾಷಣ ಮಾಡ್ತಾ ಇದ್ವಿ. ನಾವು ಅಧಿಕಾರಕ್ಕೆ ಬಂದ್ರೆ ಪೌರತ್ವ ತಿದ್ದುಪಡಿಯನ್ನು ತರ್ತೇವೆ ಅಂತ ಹೇಳ್ತಾ ಇದ್ವಿ. ಅಡ್ವಾಣಿಯವರ ರಥಯಾತ್ರೆ ನಂತರ ನಾವು ಮಂದಿರವನ್ನು ಅಯೋಧ್ಯೆಯಲ್ಲೇ ಕಟ್ತೇವೆ ಅಂತ ಹೇಳ್ತಾ ಇದ್ವಿ. ಅವತ್ತಿನ ದಿನಗಳಲ್ಲಿ ಈ ಪ್ರಮಾಣದ ಮಟ್ಟಕ್ಕೆ ಭಾರತೀಯ ಜನತಾ ಪಕ್ಷ ಮುಟ್ಟುತ್ತೆ ಅಂತ ನಾವು ಯಾವ ಕನಸುಗಳನ್ನ ಕಾಣಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವತ್ತು ಒಬ್ಬ ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿ ಆದ ನಂತರ ಭಾರತದಲ್ಲಿ ಆಗಿರುವಂತಹ ಬದಲಾವಣೆಗಳು ಜಗತ್ತು ದಿಗ್ಭ್ರಮೆಯಿಂದ ನೋಡುವಂತಹ ಒಂದು ವಾತಾವರಣಗಳ ನಿರ್ಮಾಣ ಆಗೋದನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಒಂದು ಕಾಲದಲ್ಲಿ ಭಯೋತ್ಪಾದಕರು AK-47 ಹೆಗಲಿಗೆ ಹಾಕೊಂಡು ಕಾಶ್ಮೀರದ ನೆಲದಲ್ಲಿ ನಿಂತು ಹೇಳ್ತಾ ಇದ್ರು, ಭಾರತೀಯರಾದ ನೀವು ನಿಮ್ಮ ತಾಯಿ ಎದೆ ಹಾಲನ್ನು ನೀವು ಕುಡಿದದ್ದು ಹೌದಾದ್ರೆ ಲಾಲ್ ಚೌಕದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ವಾಪಸ್ ಹೋಗಿ ಅಂತೇಳಿ ಸೆಟ್ಟು ಹೊಡಿತಾ ಇದ್ರು. ಈ ಭಾರತದ ಗಾಳಿ, ಭಾರತದ ನೀರು, ಭಾರತದ ಅನ್ನ, ಭಾರತದ ನೆಲದಲ್ಲಿ ಬದುಕಿ ಈ ದೇಶಕ್ಕೆ ಸೆಟ್ಟು ಹೊಡೆಯುವಂತ ಭಯೋತ್ಪಾದಕರನ್ನ ಕಂಡಾಗ ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾ ಇದ್ರು, ಗೊತ್ತಿಲ್ಲದಿದ್ದು ಸ್ವಲ್ಪ ದುಡ್ಡು ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ. ವಾಸ್ತವಿಕತೆ ಕಾಲ ಬದಲಾಯಿತು. 2014ರಲ್ಲಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರು. ಸಮರ್ಥ ಭಾರತವನ್ನು ನಿರ್ಮಾಣ ಮಾಡ್ತೇವೆ, ಶಕ್ತಿಶಾಲಿ ಭಾರತವನ್ನು ನಿರ್ಮಾಣ ಮಾಡ್ತೇವೆ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡ್ತೇನೆ ಅಂತ ಹೇಳಿ ಈ ಕೊಡಗು ಜಿಲ್ಲೆಯ ಯಾವುದೋ ಒಬ್ಬ ಬೂತ್ ಕಾರ್ಯಕರ್ತ ಹೇಳ್ತಾ ಇದ್ದ, 2014ರಲ್ಲಿ ಬಿಜೆಪಿ ಓಟ್ ಕೊಡಿ, ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿ ಸಮರ್ಥ ಭಾರತವನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿ ಕನಸು ಕಾಣಲಿಕ್ಕೆ ಆಗದೇ ಇರುವಂತ ಯಾವುದೋ ಒಬ್ಬ ಬೂತ್ ಕಾರ್ಯಕರ್ತ ಹೇಳ್ತಾ ಇದ್ದ ಒಂದು ಕಾಲದಲ್ಲಿ. ಜನಾದೇಶ ನಮ್ಮ ಬಂತು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧಿಕಾರದ ಸೂತ್ರ ಹೇಳಿದರು, ಯಾವ ನೆಲದಲ್ಲಿ ನಿಂತು ನಿಮ್ಮ ತಾಯಿ ಎದೆ ಹಾಲನ್ನು ನೀವು ಕುಡಿದ್ರೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ವಾಪಸ್ ಹೋಗಿ ಅಂತ ಹೇಳಿ ಸಡ್ಡು ಹೊಡಿತಾ ಇದ್ರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ, ಮುಂದಿನ 25 ವರ್ಷ ಭಾರತಕ್ಕೆ ಅಮೃತ ಕಾಲವೆಂದು ಪ್ರಧಾನಿ ಮೋದಿ ಅವರು ತಿಳಿಸಿದ್ದಾರೆ. ಅದಕ್ಕೆ ಪೂರಕವಾಗಿ 2047ರ ಹೊತ್ತಿಗೆ ವಿಕಸಿತ ಭಾರತದ ಪರಿಕಲ್ಪನೆಯ ಸಾಕಾರಕ್ಕೆ ಮುನ್ನುಡಿ ಬರೆಯುವ ಆಯವ್ಯಯವನ್ನ ಇದೀಗ ಕೇಂದ್ರ ಸರ್ಕಾರ ಮಂಡಿಸಿದೆ ಎಂದರು. ಯಾಕೆಂದ್ರೆ ನೂತನವಾದ ಅಧ್ಯಕ್ಷರಿಗೆ ಒಂದು ಸ್ವಲ್ಪ ಹುರುಪು ಬರಲಿ, ನಮ್ಗೆಲ್ಲರಿಗೂ ಒಂದು ಸ್ವಲ್ಪ ಹುರುಪು ಬರಲಿ. ಮುಂದಿನ ಚುನಾವಣೆಯಲ್ಲಿ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿಯನ್ನ ಈ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಲಿಕ್ಕೋಸ್ಕರ ಕೆಲಸವನ್ನು ಮಾಡೋಣ ಅನ್ನುವಂಥ ಕಾರಣಕ್ಕೋಸ್ಕರ ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆತ್ಮೀಯ ಬಂಧುಗಳು,
ನಾನೊಂದು 10 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಕೆಲಸವನ್ನ ಮಾಡಿದ್ದೇನೆ. ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿರುವ ಕಾರಣಕ್ಕೆ ಮತ್ತು ಕಾಲೇಜು ದಿನಗಳಲ್ಲಿ ಹಾಕಿಯನ್ನ ಆಡಿದ ಕಾರಣಕ್ಕೆ ಕೊಡಗು ಜಿಲ್ಲೆ ಅಂದ್ರೆ ನನಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಲವು ಸ್ನೇಹಿತರನ್ನ ಹಾಕಿ ಆಡುವ ಸಂದರ್ಭದಲ್ಲಿ ಮತ್ತೆ ಸೈನ್ಯದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಹಲವು ಸ್ನೇಹಿತರನ್ನ ಪಡೆದುಕೊಂಡಿದ್ದೇನೆ. ನಾನೊಂದು ವಿಷಯವನ್ನು ಇಲ್ಲಿ ಹೇಳಲೇಬೇಕು. ನಾನು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಹಾಕಿ ಆಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ತಂಡದಲ್ಲಿ ಪ್ರಾಯಶಃ ಕೊಡವನೆಲ್ಲದನ್ನು ನಾನು ಒಬ್ಬನೇ ಇದ್ದೀನಿ. ಅಂತ ಒಂದು ವಿಶೇಷವಾದ ಸ್ಥಳ ಕೊಡಗು ಜಿಲ್ಲೆ. ರಾಷ್ಟ್ರೀಯತೆಗೆ, ಹಿಂದುತ್ವಕ್ಕೆ, ಸೈನಿಕ ಪರಂಪರೆಗೆ ಹೆಸರಾದಂತಹ ಜಿಲ್ಲೆ ಕೊಡಗು ಜಿಲ್ಲೆ. ಇದು ಕೇವಲ ಉತ್ಪ್ರೇಕ್ಷೆಯ ಮಾತಲ್ಲ, ಯಾಕಂದ್ರೆ ಕೊಡಗು ಜಿಲ್ಲೆಯಿಂದ 2 ಸೇನಾ ದಂಡನಾಯಕರನ್ನು ಕೊಟ್ಟಂತ ಒಂದು ಜಿಲ್ಲೆ ಕೊಡಗು ಜಿಲ್ಲೆ. ಪ್ರಾಯಶಃ ದೇಶದ ಯಾವುದೇ ಭಾಗದಲ್ಲೂ ಇಷ್ಟೊಂದು ಸಣ್ಣ ಭೌಗೋಳಿಕ ವಿಸ್ತರಣೆ ಇರುವಂತ ಒಂದು ಜಿಲ್ಲೆ ಇಲ್ಲ. ಈ ದೇಶದ ಒಂದು ದೊಡ್ಡ, ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಸೈನ್ಯ ಆಗಿರುವಂತ ಭಾರತೀಯ ಸೇನೆಗೆ 2 ದಂಡನಾಯಕರನ್ನು ಕೊಟ್ಟಂತ ಕೊಡಗು ಜಿಲ್ಲೆಗೆ ಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿಯ ನೆಲೆಯಲ್ಲಿ ಮಾತನಾಡಲಿಕ್ಕೆ ಸಿಕ್ಕಿರುವಂತದ್ದು ನನ್ನ ಭಾಗ್ಯ ಅಂತ ತಿಳ್ಕೊಂಡು. ಕೊಡಗು ಜಿಲ್ಲಾ ಬಿಜೆಪಿಯ ನೂತನ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅವರಿಗೆ ಹಿಂದಿನ ಅಧ್ಯಕ್ಷ ರಾಬಿನ್ ದೇವಯ್ಯ ಪಕ್ಷದ ಧ್ವಜವನ್ನ ನೀಡುವ ಮೂಲಕ ಅಧಿಕಾರವನ್ನ ಹಸ್ತಾಂತರ ಮಾಡಿದರು. ವೇದಿಕೆಯಲ್ಲಿ ಮಂಗಳೂರು ಪ್ರಭಾರ ಉದಯಕುಮಾರ್ ಶೆಟ್ಟಿ, ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್, ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೀಶ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ರೀನಾ ಪ್ರಕಾಶ್, ಅಪ್ಪಚಟ್ಟೋಳಂಡ ಮನುಮುತ್ತಪ್ಪ, ಮಡಿಕೇರಿ ನಗರಸಭಾ ಅಧ್ಯಕ್ಷ ಅನಿತಾ ಪೂವಯ್ಯ, ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಪಾಲ್ಗೊಂಡಿದ್ದರು. ಜವಾಬ್ದಾರಿಗಳನ್ನು ಜೊತೆಯಲ್ಲಿ ತಗೊಂಡು ಬಂದು ಇಲ್ಲಿವರೆಗೆ ಅಧ್ಯಕ್ಷರಾಗಿ ಈಗ ನಾನು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ ಸನ್ಮಾನ್ಯ ರಾಬಿನ್ ದೇವಯ್ಯನವರೇ. ಇಲ್ಲಿ ಉಪಸ್ಥಿತರಿರುವಂಥ ಇಲ್ಲಿವರೆಗೆ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ದು ಇವತ್ತು ಪಕ್ಷಕ್ಕೆ ಕ್ಯಾಪ್ಟನ್ ಆಗಿ, ಯಾಕೆಂದರೆ ನಮ್ಮ ಈ ಭಾಗದಲ್ಲಿ ರಾಜ್ಯದ ಕಾರ್ಯದರ್ಶಿಗಳಾಗಿ ಮುಂದಕ್ಕೆ ನಮಗೆ ಒಂದು ಪ್ರಾಣಿಯ ಕೊಂಬು, ಚರ್ಮ ಅಥವಾ ಪಾರಂಪರಿಕವಾಗಿ ಬಂದಂಥ ಹಿರಿಯರಿಂದ ಬಳುವಳಿಯಾಗಿ ಬಂದಂಥ ವಸ್ತುಗಳು ಇರುವಂಥದ್ದು ಸಹಜ. ಅದಕ್ಕಾಗಿ ನಮ್ಮ ಮಾನ್ಯ ಅಪ್ಪಚ್ಚು ರಂಜನ್ ಅವರು ಕೂಡ 2/2/24ರಂದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಈ ನಿರ್ಣಯವನ್ನು ಕೈಬಿಟ್ಟು ಯಾರ್ಯಾರು ಪಾರಂಪರಿಕವಾಗಿ ಮತ್ತು ಅವರ ಪಿತ್ರಾರ್ಜಿತವಾಗಿ ಬಂದಂಥ ಈ ರೀತಿಯ